ಈ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಶಾಸಕ ಲಕ್ಷ್ಮಣ್ ಸವದಿ ಬಿಜೆಪಿಗೆ ಹೋಗಬಹುದಾ? ಹೋದ್ರೆ ಯಾಕೆ ಹೋಗ್ಬೇಕು? ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರುವ ಕೆಲಸ ಮಾಡ್ತಿದ್ದಾರೆ. ಆ ಕಾರಣಕ್ಕಾಗಿ ಏನಾದ್ರೂ ಹೋಗ್ಬೇಕಾ? ಬಿಜೆಪಿ ನಾಯಕರು ಸವದಿ ಅವರನ್ನ ಮರಳಿ ನೀವು ಬರಬೇಕು ಅನ್ನುತ್ತಿದ್ದಾರೆ. ಯಾಕೆ? ಸವದಿ ಅವರು ನಾನು ಮತ್ತೆ ಪಕ್ಷಕ್ಕೆ ಬರ್ಬೇಕಾದ್ರೆ 3 ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಆ 3 ಪ್ರಶ್ನೆಗಳಾದ್ರೂ ಯಾವುವು? ಈ 3 ಪ್ರಶ್ನೆಗಳಲ್ಲಿ ಮೊದಲನೆಯದು, ನನ್ನನ್ನ ರಾಜ್ಯದ ಉಪಮುಖ್ಯಮಂತ್ರಿಯನ್ನಾಗಿ ಯಾಕೆ ನೀವು ಮಾಡಿದ್ರಿ? ಮಾಡಿದ್ಮೇಲೆ ಯಾಕೆ ರಾಜೀನಾಮೆ ಕೊಡಿ ಅಂತ ಹೇಳಿದ್ರಿ? ಇದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಪಕ್ಷದಲ್ಲಿ ಸುಮಾರು ವರ್ಷಗಳ ಹಿಂದೆ ಪಕ್ಷದ ಕಾರ್ಯಕರ್ತನಾಗಿ, ಜನರ ನಾಯಕನಾಗಿ, ಮತದಾರರ ಮನಸ್ಸು ಗೆದ್ದು ನನ್ನ ಮತಕ್ಷೇತ್ರದಲ್ಲಿ ಶಾಸಕನಾಗಿ 3 ಬಾರಿ ಆಯ್ಕೆಯಾಗಿ ಬಂದಿರುತ್ತೇನೆ. ನನ್ನಿಂದ ಪಕ್ಷಕ್ಕೆ ಮತ್ತು ನಾಯಕರಿಗೆ ಏನಾದ್ರೂ ಕಪ್ಪು ಮಸಿ ಬಳಿಯುವ ಕೆಲಸ ಮಾಡಿದ್ದೀನಾ? ಒಂದು ವೇಳೆ ಆ ರೀತಿ ಮಾಡಿದ್ರೆ ನೀವು ಉತ್ತರ ಕೊಡಿ. ಮೂರನೇ ಪ್ರಶ್ನೆ, ಹಾಗಿದ್ರೆ ರಾಜ್ಯದಲ್ಲಿ ನನ್ನನ್ನ ನೀವು ಚುನಾವಣೆ ಸಮಯದಲ್ಲಿ 13 ಮತಕ್ಷೇತ್ರಗಳಲ್ಲಿ ಶಾಸಕರನ್ನ ಗೆಲ್ಲುವಂತೆ ಮಾಡಿಕೊಂಡು ಬನ್ನಿ ಅಂತ ನೀವು ಹೇಳಿದ್ರಿ. ಅದರಂತೆ ನಾನು ಗೆಲ್ಲಿಸಿ ಆಯ್ಕೆ ಮಾಡಿಕೊಂಡು ಕೂಡ ಬಂದಿರ್ತೇನೆ. ಹಾಗೆ ನನ್ನ ಮತಕ್ಷೇತ್ರದಲ್ಲಿ ನನ್ನ ಕ್ಷೇತ್ರವನ್ನ ಬಿಟ್ಟುಕೊಡಿ ಅಂತ ಕೇಳಿದಾಗ ಮನಸ್ಸಿನಲ್ಲಿ ನಾನು ಯಾವುದೇ ರೀತಿಯ ಸ್ವಾರ್ಥ ಇಲ್ಲದೆ ನೀವು ಹೇಳಿದಂತೆ ನನ್ನ ಮತಕ್ಷೇತ್ರವನ್ನ ನಾನು ಬಿಟ್ಟುಕೊಟ್ಟಿದ್ದೇನೆ. ಹಾಗಿದ್ರೆ ನಾನು ಪಕ್ಷಕ್ಕೆ, ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರಿಗೆ ಕಪ್ಪು ಚುಕ್ಕೆ ತರುವ ಕೆಲಸ ಮಾಡಿದ್ರೆ ಯಾಕೆ ನೀವು ನಾನು ನನ್ನ ಮತಕ್ಷೇತ್ರವನ್ನ ನಿಮಗೆ ಬಿಟ್ಟುಕೊಡ್ತಾ ಇದ್ದೆ? ಇದಕ್ಕೂ ಕೂಡ ನೀವೇ ಉತ್ತರ ಕೊಡಿ ಎಂದು. ಹೀಗೆ 3 ಪ್ರಶ್ನೆಗಳಿಗೆ ಪಕ್ಷದ ನಾಯಕರು ಉತ್ತರ ನೀಡಿದ್ರೆ ಮಾತ್ರ ನಾನು ಮರಳಿ ನನ್ನ ಮನೆಗೆ ಬರಬೇಕೋ ಏನೋ ಅನ್ನೋದು ನನ್ನ ಮತಕ್ಷೇತ್ರದ ಜನರನ್ನ ಕೇಳಿಕೊಂಡು ನಿಮಗೆ ಉತ್ತರ ನೀಡುತ್ತೇನೆ ಅಂತ ಮಾತನಾಡಿದ್ದಾರಂತೆ. ಈ ಮಾತು ಪಕ್ಷದಲ್ಲಿರುವ ಜನಪ್ರತಿನಿಧಿ ನಮಗೆ ಹೇಳಿದ ವಿಷಯದಲ್ಲಿ ಲಭ್ಯವಾಗಿರುತ್ತೆ. ಮತ್ತಷ್ಟು ಸುದ್ದಿ ನಮಗೆ ಲಭ್ಯವಾದಾಗ ನಿಮ್ಮ ಮುಂದೆ ನಾವು ಬರುತ್ತೇವೆ. ಅಲ್ಲಿವರೆಗೂ ನೀವು ಲಡ್ಡು ಲಡ್ಡು ತಿಮ್ಮಯ್ಯ, ಏನ್ ಬೇಕು ಮಲ್ಲಯ್ಯ ಅನ್ನುತ್ತಾ ಕುಳಿತುಕೊಳ್ಳಿ, ನಾವು ಬರುತ್ತೇವೆ. ಅಭಿ ಪಿಕ್ಚರ್ ಬಾಕಿ ಹೇ, ಸಬರ್ ಕರೋ ಲಾಲಾ.